ವಿಡಿಯೋ ನೋಡ್ತಿರುವ ನನ್ನೆಲ್ಲ ವೀಕ್ಷಕರಿಗೆ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಏನು ನೋಡೋಣಪ್ಪ ಅಂದರೆ, ನೀವೇನು ಹಿಂದೆ ನೋಡ್ತಿದ್ದೀರಾ ಸೋಲಾರ್ ಪ್ಯಾನಲ್ಸ್. ಆ ಸೋಲಾರ್ ಪ್ಯಾನಲ್ಸ್ ಯಾವ ಥರ ವರ್ಕ್ ಮಾಡುತ್ತೆ ಮತ್ತು ಅದರ ಒಂದು ಇಂಗ್ರೀಡಿಯೆಂಟ್ಸ್ ಏನೇನಿರುತ್ತೆ, ಅದರ ಒಂದು ಎನರ್ಜಿ ಒಂದು ಅವರಿಗೆ ಯಾವ ರೀತಿ ಇರುತ್ತಪ್ಪ ಅಂತ ನೋಡೋಣ. ನೋಡಿ ಮೊದಲೇದಾಗಿ ಸೋಲಾರ್ ಪ್ಯಾನಲ್ಸು ನಮಗೆ ಯಾವ ಥರ ಇಲ್ಲಿ ಒಂದು ಸೀರೀಸ್ ಆಗಿ ಒಂದು ಜೋಡಣೆ ಆಗಿದೆ. ಸೋಲಾರ್ ಪ್ಯಾನಲ್ಸು ಯಾವ ಒಂದು ಮಟೀರಿಯಲಿಂದ ಒಂದು ಮಾಡಲ್ಪಟ್ಟಿರ್ತಾವಪ್ಪ ನೋಡಬೇಕಾದ್ರೆ ಸಿಲಿಕಾನು, ಗ್ಲಾಸು ಮತ್ತು ಮೆಟಲ್ಸ್ ಲೈಕ್ ಅಲ್ಯೂಮಿನಿಯಂ ಮತ್ತು ಕಾಪರ್ ಅಂತಕ್ಕಂಥದ್ದು. ಈಗ ಗ್ಲಾಸ್ ನೋಡೋದಾದರೆ 76% ಆಗಿರುತ್ತೆ. ಅದೇ ರೀತಿಯಾಗಿ ಪ್ಲಾಸ್ಟಿಕ್ ನೋಡೋದಾದರೆ 10%. ಈಗ ಇದರಲ್ಲಿ ಒಂದು ಮೇನ್ ಇಂಪಾರ್ಟೆಂಟ್ ಆದ ಒಂದು ಮೆಟಲ್ ಯಾವಪ್ಪ ಅಂದರೆ ಸಿಲಿಕಾನ್ ಅಂತಕ್ಕಂಥದ್ದು. ಇದು ಒಂದು ಸೆಮಿ ಕಂಡಕ್ಟರ್ ಆಗಿರುತ್ತೆ. ಏನಿದು ಯಾವ ರೀತಿ ವರ್ಕ್ ಮಾಡುತ್ತಪ್ಪ ಅಂದರೆ, ಸೆಮಿ ಕಂಡಕ್ಟರ್ ಆಗಿ ಈ ಒಂದು ಸೋಲಾರ್ ಎನರ್ಜಿನ ಎಲೆಕ್ಟ್ರಿಕಲ್ ಎನರ್ಜಿಯಾಗಿ ಕನ್ವರ್ಟ್ ಮಾಡೋದಕ್ಕೆ ಒಂದು ಉಪಯೋಗ ಮಾಡುತ್ತೆ ಅಂತ ಹೇಳ್ಬೋದು. ಸಿಲಿಕಾನ್ ಮೋಸ್ಟ್ ಇಂಪಾರ್ಟೆಂಟ್. ಈ ಯಾವ ಥರ ಈ ಒಂದು ಜೋಡಣೆ ಯಾವ ರೀತಿ ಇದೆಯಪ್ಪ ಅಂದರೆ ಸೀರೀಸ್ ಆಗಿದೆ ಮತ್ತು 40% 40 ಡಿಗ್ರಿಯಲ್ಲಿದೆ. ಯಾಕಪ್ಪ 40 ಡಿಗ್ರಿಯಲ್ಲಿ ಇರಬೇಕಪ್ಪ ಅಂದರೆ, ನಮಗೆ ಒಂದು ಸೂರ್ಯನ ಕಿರಣಗಳು ಇದಕ್ಕೆ ಒಂದು ನೇರವಾಗಿ ಬೀಳಬೇಕಲ್ವ, ಅದಕ್ಕೋಸ್ಕರ 40 ಡಿಗ್ರಿಯಾಗಿ ಇದೊಂದು ಅಳವಡಿಕೆ ಮಾಡಲಾಗಿದೆ ಅಂತ ಹೇಳ್ಬೋದು 40 ಡಿಗ್ರಿಯಲ್ಲಿ. ಅದೇ ರೀತಿಯಾಗಿ ನೀವೇನಿಲ್ಲಿ ಮೇಲ್ಗಡೆ ನೋಡ್ತಿದ್ರೆ ಇವುಗಳು ಈ ಒಂದು ಪ್ಯಾನಲ್ಸ್ಗೆ ಯಾವುದೇ ರೀತಿಯಾದ ಒಂದು ಏನು ಡಸ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು, ಆ ಥರ ಒಂದು ಬಿದ್ದಿದ್ರೆ ಈ ಒಂದು ಏನು ನೀವು ನೋಡ್ತಿದ್ರೆ ಇದು ಒಂದು ನೀರಿನ ಒಂದು ಸರಬರಾಜು ಮಾಡ್ತಕ್ಕಂಥದ್ದು. ನೀರಿಂದ ಈ ಒಂದು ಡಸ್ಟ್ ಆಗಿರ್ಬೋದು, ಏನೇ ಆಗಿರ್ಬೋದು ಒಂದು ಕ್ಲೀನ್ ಆಗುತ್ತೆ ಅಂತ ಹೇಳ್ಬೋದು. ಕೆಪಾಸಿಟಿ ನೋಡೋದಾದರೆ ಒಂದು ಪ್ಯಾನಲ್ ಜೋಡಣೆ ಆಗಿವೆ. ಇದರಲ್ಲ ಒಂದು ಪ್ಯಾನಲ್ಲು ಪರ್ ಅವರ್ಗೆ ಎಷ್ಟು ಒಂದು ಎನರ್ಜಿ ಪ್ರೊಡಕ್ಷನ್ ಮಾಡುತ್ತಪ್ಪ ಅಂದರೆ 250ರಿಂದ 400 ವ್ಯಾಟ್ವರೆಗೂ ಒಂದು ಪರ್ ಅವರ್ಗೆ ಒಂದು ಎನರ್ಜಿ ಪ್ರೊಡಕ್ಷನ್ ಮಾಡುತ್ತೆ ಅಂತ ಹೇಳ್ಬೋದು. ಥ್ಯಾಂಕ್ ಯು.